ಈ ವಿಷಯವನ್ನು ಅಂಥ ಒಳ್ಳೆಯ ವ್ಯಕ್ತಿಯ ಕೈ ಹಿಡಿಯಬೇಕಾದ್ರೆ ನನ್ನ ತಂಗಿ ತುಂಬಾ ಭಾಗ್ಯವಂತಳು. ಈ ವಿಷಯವನ್ನು ನನ್ನ ಅಣ್ಣ ತಮ್ಮ ತಂಗಿಗೆ ತಿಳಿಸಿ ನಿಶ್ಚಿತಾರ್ಥಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರಾಯ್ತು. ಹೃದಯದಲ್ಲಿ ವಸಂತ, ಏ ವಸಂತ, ಯಾರು ಯಾರು ನೀವು? ವಸಂತನಿಲ್ಲವೇ ಮನೆಯಲ್ಲಿ? ಅವರು ಪೇಟೆಗೆ ಹೋಗಿದ್ದಾರೆ. ತಾವ್ಯಾರು? ನಾನು ಯಾರು? ಸುತ್ತು 25 ಹಳ್ಳಿಗಳಿಗೆ ನೆರಳಾಗಿ ನಿಮ್ಮಂತ ಬಡವರಿಗೆ ಕಣ್ಣಾದ ಕರುಣಾಮಯಿ ಶ್ರೀಮಂತ್ ನರಹಂತಕ. ಓಹೋ, ನೀವಾ? ತಾವು ಇಲ್ಲಿಗೆ ಬಂದ ಕಾರಣ? ಅರಳಿದ ಹೂ ಇದ್ದ ಕಡೆ ಹೂವಿನ ಮಕರಂದವನ್ನು ಹೀರಲು ತುಂಬಿ ಹೂ ಹುಡುಕಿಕೊಂಡು ಬರುವುದು ಸಹಜವಲ್ಲವೇ ಚಂದ್ರ? ನೋಡಿ ಶ್ರೀಮಂತ್ರಿ, ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ. ಮನೆಯಲ್ಲಿ ನಾನೊಬ್ಬಳೇ ಇದ್ದೇನೆ. ಯಾರಾದರೂ ನೋಡಿದರೆ ನಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ದಯವಿಟ್ಟು ನನ್ನ ಅಣ್ಣಂದಿರು ಪೇಟೆಯಿಂದ ಬರೋದ್ರೊಳಗಾಗಿ ನೀವು ಇಲ್ಲಿಂದ ಹೊರಟು ಹೋಗ್ಬಿಡಿ.
ಚಂದ್ರ, ನಿಮ್ಮಣ್ಣಂದಿರು ಪೇಟೆಗೆ ಹೋದದ್ದು ಗೊತ್ತಿದ್ದೆ. ನನ್ನ ಛಲ ಸಾಧಿಸಲು ಇದು ಒಳ್ಳೆಯ ಸಮಯವೆಂದು ಛಲ ಸಾಧಿಸಿದ ಹುಲಿಯಾಗಿ ಬಂದಿದ್ದಾನೆ ಚಂದ್ರ. ಈ ನರಹಂತಕ ನಿಮ್ಮ ಮನೆಗೆ. ಏ ಶ್ರೀಮಂತ, ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊರಟು ಹೋದರೆ ಸರಿ. ಇಲ್ಲವಾದ್ರೆ ಈ ಚಂದ್ರ ನಿನ್ನ ಪಾಲಿಗೆ ಭದ್ರಕಾಳಿಯಾಗಿ ನಿಲ್ಲುತ್ತಾಳೆ. ಜೋಕೆ ಭದ್ರಕಾಳಿ. ಲೇ ಚಂದ್ರ, ಕಾಳಿ ಭದ್ರಕಾಳಿ ಎಂದು ಹೇಳಿದ ನಿನ್ನಂತ ಎಷ್ಟೋ ಜನ ಹೆಣ್ಣುಗಳು ಈ ನರಹಂತಕನಿಗೆ ಸೆರಗಾಸಿ ಸುಖ ಕೊಟ್ಟು ತಾಯಿ ಇಲ್ಲದೆ ತಾಯಿಯಾಗಿದ್ದಾರೆ ಈ ನಾಡಿನಲ್ಲಿ. ಅಂದಾಗ ಸುಮ್ಮನೆ ಬಂದು ಒಪ್ಪಿಕೋ ಈ ನರಹಂತಕನನ್ನು. ಪಾಪಿ, ಮನೆಯಲ್ಲಿ ಯಾರಿಲ್ಲ ಅಂತ ತಿಳಿದು ಒಂದು ಒಂಟಿ ಹೆಣಿಗೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನ್ನ ಹೇಸ್ಕಿ ಜನ್ಮಕ್ಕೆ? ಲೇ ಚಂದ್ರ, ಕಿರುಚಾಡಬೇಡ ಚಂದ್ರ, ಕಿರುಚಾಡಬೇಡ. ನಮ್ಮಂತ ಶ್ರೀಮಂತರು ನಾಚಿಕೆ ಎಂಬ ಮೂರಕ್ಷರವನ್ನು ಮಣವೆಂಬ ಮಾರ್ಕಟದಲ್ಲಿಟ್ಟುಕೊಂಡು ನಡೆದರೆ ದಿನ ಬೆಳಗಾದರೆ ನಡೆಯುತ್ತಿರಲಿಲ್ಲ. ಈ ಸಮಾಜದಲ್ಲಿ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರಗಳು. ಅಂದಾಗ ನಮ್ಮಂತ ಧರ್ಮರಾಜರೇ ದುಶ್ಯಾಸನರ ರಾಜರಾದರೆ ನಿಮ್ಮಂತ ದ್ರೌಪದಿಯರ ಸೀರೆ ಸೆಳೆಯುವವರ್ಯಾರು? ಚಂದ್ರ, ಅದಕ್ಕಾಗಿ ಬಂದಿದ್ದೇನೆ, ನಿಮ್ಮಂತ ದ್ರೌಪದಿಯರ ಸೀರೆ ಸೆಳೆಯಲು. ಕಲಿಯುಗದ ದುಶ್ಯಾಸನಾಗಿ ದ್ರೌಪದಿಯ ಸೀರೆ ಸೆಳೆಯಲು ಹೋದ ದುಶ್ಯಾಸನನ ಘಟ ಉರುಳಿದು ನಿನಗೆ ನೆನಪಿಲ್ಲವೇ? ಅದರಂತೆ ನೀ ಏನಾದರೂ ನನ್ನ ಸೀರೆ ಸೆಳೆಯಲು ಬಂದಿದ್ದೇ ನಿಜವಾದ್ರೆ ನಿನ್ನ ಘಟ ಓಳೋದು ನನ್ನ ಕೈಯಲ್ಲಿ. ಜೋಕೆ ಚಂದ್ರ, ಘಟ ಬಿದ್ದರು ಹಠ ಸಾಧಿಸಿ ಸಾಯುವ ಚಚ್ಚದ ಚಲಗಾರ ಈ ನರಹಂತಕ. ಚಂದ್ರ, ಸುಮ್ಮನೆ ಟೈಮ್ ಪಾಸ್ ಮಾಡದೆ ಬಂದು ಒಪ್ಪಿಕೋ ಈ ಶ್ರೀಮಂತ ಹುಲಿಯನ್ನು. ದೂರ ಸೇರಿದು ನಿಂತ ಮಾತನಾಡೇನಾರ ಪೇತುವೆ. ಇನ್ನೊಂದು ಒಂದೇ ಹೆಜ್ಜೆ ಮುಂದಿಟ್ಟು ನೀ ಏನಾದ್ರೂ ನಾನು ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಹರಕು ಚಪ್ಪಲಿಂದ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ. ಚಂದ್ರಿ, ಹತ್ತೂರಿನ ಒಡೆಯನಾದ ಈ ನರಹಂತಕನಿಗೆ ಚಪ್ಪಲಿ ತೋರಿಸಿದ ಆದರದ ಹೆಣ್ಣೆ. ಲೇ ಚಂದ್ರಿ, ನೀನಾಗೆ ನೀನೇ ಬಂದು ಈ ಶ್ರೀಮಂತ ಸಿಂಹನನ್ನು ಅಪ್ಪಿದರೆ ಸರಿ, ಇರದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಮಾನಭಂಗ ಮಾಡಬೇಕಾಗುತ್ತದೆ. ಎಚ್ಚರ. ಬೇಡಿ ಶ್ರೀಮಂತ್ರೆ, ಬೇಡಿ. ನೋಡಿ, ನಾನು ಈಗಾಗಲೇ ಈ ನನ್ನ ಮನಸ್ಸನ್ನು ಒಬ್ಬರಿಗೆ ಕೊಟ್ಟು ಬಿಟ್ಟಿದ್ದೇನೆ. ಇಂದೇ ನನ್ನ ನಿತ್ಯ ಜಾತ ಇದೆ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಡ್ತೀನಿ, ನನ್ನನ್ನೇನು ಮಾಡಬೇಡಿ. ದಯವಿಟ್ಟು ಬಿಟ್ಟು ಬಿಡಿ, ಹೊರಟು ಹೋಗಿ ಇಲ್ಲಿಂದ. ನಿಶ್ಚಿತಾರ್ಥ. ಹೊರಗೆ ನಿಶ್ಚಿತಾರ್ಥ ನಡೆದಾಗ ಒಳಗೆ ತಮ್ಮ ಮಿಂಡನೊಂದಿಗೆ ಮಲಗುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಒಳಗೆ ನಿಶ್ಚಿತಾರ್ಥ ನಡೆದಾಗ ಹೊರಗೆ ತಮ್ಮ ಮಿಂಡನೊಂದಿಗೆ ಓಡಿ ಹೋದ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನಿಶ್ಚಿತಾರ್ಥ ದಿನವೇ ತಾ ಪ್ರೀತಿಸಿದ ಹುಡುಗನಿಗೆ ಭೇಟಿಯಾಗಿ ನಾಳೆ ನನ್ನ ನಿಶ್ಚಿತಾರ್ಥವಿದೆ,
ನೀನು ತಪ್ಪದೆ ಬರಬೇಕೆಂದು ಹೇಳಿ ಮಿಂಡನನ್ನು ಮನೆಗೆ ಕರೆದುಕೊಂಡು ಹೋಗಿ ಮಿಂಡನ ಎದುರಿಗೆ ಮತ್ತೊಬ್ಬನ ಜೊತೆಗೆ ನಿಶ್ಚಿತಾರ್ಥ ಮಾಡಿಸಿಕೊಳ್ಳುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲೇ. ಅದರಂತೆ ನೀನು ಒಬ್ಬಳೆಂದು ತಿಳಿದು ಅಪ್ಪಿಕೋಬಾ ಈ ನರಹಂತಕನನ್ನು. ಮುಚ್ಚು ಬಾಯಿ ಹುಚ್ಚು ನಾಯಿ. ಆದರ ಮಾಡಿ ಬಸರೆ ಹಾಕಿ ನಿಶ್ಚಿತಾರ್ಥ ದಿನವೇ ನಿನ್ನನ್ನು ಹೆತ್ತಿರಬೇಕು. ಆದರದ ಕುಂಡಿ. ಏ ಚಂದ್ರಿ, ಶಿವಲೋಕದ ಪಾರ್ವತಿ ಅಂತಿದ್ದ ನನ್ನ ತಾಯಿಗೆ ಆದರದ ಹೆಣ್ಣೆಂದು ಬಗೆದಿಯ ಕೆಟ್ಟ ಸೋಳೆ. ಇಲ್ಲಿಗೆ ಮುಗಿಯಿತು ನಿನ್ನ ಶೀಲದ ಕಾಟೆ. ನಿಜ, ಕೊನೆಗೂ ನಿನ್ನ ಛಲವನ್ನು ಸಾಧಿಸಿಕೊಂಡೇನೋ ಪಾಪಿಯೇ. ನಾನೇನು ಅನ್ಯಾಯ ಮಾಡ್ತೀನಿ ಎಂದು ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ. ನನ್ನ ಅಣ್ಣಂದಿರು ಬಂದು ಕೇಳಿದ್ರೆ ನಾನು ಏನಂತ ಉತ್ತರಿಸಲಿ ಹೇಳ? ಚಂದ್ರ, ಮನಸ್ಸಿಟ್ಟ ಹೆಣ್ಣನ್ನು ಎಂದು ಬಿಟ್ಟಿಲ್ಲ ಈ ನರಹಂತಕ. ಅಂತೆ ಅಂತೆ ನಾನು ನಿನ್ನ ಮೈನೆ ಮನಸ್ಸಿಟ್ಟೆ, ನಿನ್ನ ಶೀಲವನ್ನು ಉಂಡೆ. ನರಹಂತಕನೇ, ಬ್ರಹ್ಮ ವಿಷ್ಣು ಮಹೇಶ್ ಅಂತಿರುವ ನನ್ನ ಅಣ್ಣಂದಿರಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಹರಿಕೆ ಕೋಣದಂತೆ ನಿನ್ನನ್ನು ಓಡಾಡಿಸಿ ಕಳೆದು ಹಾಕುತ್ತಾರೋ ಪಾಪಿಯೇ. ಲೇ ಚಂದ್ರ, ಈ ನರಹಂತಕ ನಿನ್ನನ್ನು ಜೀವದಿಂದ ಬಿಟ್ಟರಲ್ಲವೇ? ಈ ವಿಷಯ ನಿಮ್ಮಣ್ಣಂದಿರಿಗೆ ಗೊತ್ತಾಗುವುದು. ಚಂದ್ರ, ಫಲವತ್ತಾದ ಭೂಮಿಯಲ್ಲಿ ಒಳ್ಳೆಯ ತದಿ ನೋಡಿ ಬೀಜ ಬಿತ್ತಿದ್ದೇನೆ. ಆ ಬೀಜವು ಮೊಳಕೆ ಒಡೆದು ಸಸಿಯಾಗಿ ಹುಟ್ಟುವುದಕ್ಕಿಂತ ಮುಂಚೆ ಆ ಸಸಿಯನ್ನು ಈ ಭೂಮಿಗೆ ಬಾಂಬಿಟ್ಟು ಚೂಟಿ ಹಾಕಲೇಬೇಕು. ಯಾಕಂದರೆ ಈ ಭೂಗತ ಲೋಕದಲ್ಲಿ ಒಬ್ಬ ನರಹಂತಕವಿರಲು ಸಾಧ್ಯ ವಿನಃ ಮತ್ತೊಬ್ಬ ನರಹಂತಕವಿರಲು ಎಂದು ಅವಕಾಶ ಮಾಡಿಕೊಟ್ಟಿಲ್ಲ ಈ ನರಹಂತಕ. ಚಂದ್ರ, ಇಲ್ಲಿಗೆ ಮುಗಿಯಿತು ನಿನ್ನ ಕತೆ. ಏನ್ ಮಾಡ್ತಾ ಇದೀಯ? ಬೇಡ. ತಂಗಿ ಚಂದ್ರ, ಚಂದ್ರ ಚಂದ್ರ ತಂಗಿ ಚಂದ್ರ, ಇದೇನಿದು ರಕ್ತ? ಸಾಗರ್, ನಮ್ಮ ತಂಗಿಗೆ ಏನಾಗಿದೆ ಎಂದು ನೋಡಪ್ಪ, ನೋಡು.
ಏಕಪ್ಪ ಸಾಗರ್ ಏನಾಗಿದೆ ನಮ್ಮ ತಂಗಿಗೆ? ಅಣ್ಣ ಅಣ್ಣ, ನನ್ನ ತಂಗಿಯನ್ನು ಯಾರು ಮಾನಭಂಗ ಮಾಡಿ ಕೊಲೆ ಮಾಡಿದಾರಣ್ಣ, ಕೊಲೆ ಮಾಡಿದ್ದಾರೆ. ಅಯ್ಯೋ ದೇವ ಮಾರುತೇಶ್ವರ! ತಂಗಿ, ಈ ನಿನ್ನ ಅಣ್ಣ ಶಿವನಿಲ್ಲದೆ ಒಂದು ದಿನವಾದರೂ ಊಟ ಮಾಡ್ತಾನೆ. ಆದರೆ ಈಗ ಈ ನನ್ನ ಮುದ್ದಿನ ತಂಗಿ ನೀನಿಲ್ಲದೆ ನಾನು ಏನಂತ ಊಟ ಮಾಡಿದ ತಂಗಿ? ಏನಂತ ಊಟ ಮಾಡಲಿ? ಏನಾಯ್ತು ತಂಗಿ, ಏನಾಯ್ತು? ತಂಗಿ, ಪ್ರಾಣಕ್ಕಿಂತಲೂ ನಿನ್ನ ಮೇಲೆ ಹೆಚ್ಚು ಆಸೆ ಇಟ್ಟ ನನ್ನ ಸ್ನೇಹಿತ ಕಾರ್ತಿಕನಿಗೆ ನಾನೇನೆಂದು ಉತ್ತರಿಸಲಿ ತಂಗಿ, ನಾನೇನೆಂದು ಉತ್ತರಿಸಲಿ? ತಂಗಿ ಚಂದ್ರ, ಈ ನಿನ್ನ ಅಣ್ಣ ವಸಂತ ಪೇಟೆಗೆ ಹೋಗುವಾಗ ನಿನಗೆ ಏನು ಇಷ್ಟವೆಂದು ಕೇಳಿದಾಗ, ಅಣ್ಣ ನನಗೆ ಮಲ್ಲಿಗೆ ಹೂ ಎಂದರೆ ಇಷ್ಟ ಅಂತ ಹೇಳಿದ ನೀನು 4 ಮೊಳ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದು ನೀನು. ನಾನು ಬರುವಷ್ಟರಲ್ಲಿ ಎನವಾಗಿ ಮಲಗಿರುವೆ ತಂಗಿ, ಎನವಾಗಿ ಮಲಗಿರುವೆ. ತೆಗೆದುಕೊಳ್ಳಮ್ಮ ಮಲ್ಲಿಗೆ ಹೂವನ್ನು. ತಂಗಿ ಚಂದ್ರ, ನೀನು ಬದುಕಿರುವಾಗ ನೀ ಬಯಸಿದ ಹಸಿರು ಸೀರೆಯನ್ನು ತಂದುಕೊಡಲು ಆಗಲಿಲ್ಲಮ್ಮ. ಈ ನನ್ನ ತದೃಷ್ಟ ನಿನಗೆ. ತಂಗಿ, ನಿನ್ನ ನಿಶ್ಚಿತಾರ್ಥ ದಿನವೆಂದು ಹಗಲು ರಾತ್ರಿ ಎನ್ನದೆ ಹಮಾಲಿ ಮಾಡಿ ನೀ ಬಯಸಿದ ಹಸಿರು ಸೀರೆ ತಂದಿರುವೆ. ತೆಗೆದುಕೋ ತಂಗಿ, ಈ ನಿನ್ನ ತದೃಷ್ಟ ನನ್ನ ಕಾಣಿಕೆಯನ್ನು. ತಂಗಿ ಚಂದ್ರ, ಬಳೆಯಲ್ಲಿ ನಿನಗೆ ಯಾವ ಬಳೆ ಇಷ್ಟ ಎಂದು ಕೇಳಿದರೆ ನನಗೆ ಹಸಿರು ಬಳೆ ಅಂದು ಹೇಳಿದ ನೀನು ಹಸಿರು ತೋರಣ ಕಾಣದೆ ಹೊರಟು ಹೋದೆಯ ತಂಗಿ, ಹೊರಟು ಹೋದೆ. ತೆಗೆದುಕೋ ತಂಗಿ ನೀನು ಇಷ್ಟಪಟ್ಟ ಹಸಿರು ಬಳೆಗಳನ್ನ. ತಂಗಿ, ನಿನ್ನನ್ನು ಕೊಂದ ಬಂದ ಕುಲ್ಲಿ ಆಕಾಶದಲ್ಲಿ ಅಡಿಗೆ ಕುಳಿತರು. ಸೂರ್ಯನೊಳಗೆ ಆಕಾಶಕ್ಕೆ ಹಾರಿ ಹೋಗಿ ಈ ಭೂಗರ್ಭದಲ್ಲಿ ಎಲ್ಲೇ ಅಡಿಗೆ ಕುಳಿತರು. 3 ಲೋಕದ ಗಂಡ ಅರ್ಜುನಾಗಿ ಈ ಸೃಷ್ಟಿಯ ಮೂಲೆಯಲ್ಲಿದ್ದರು. ಸೂರ್ಯನಾಗಿ ಆ ಹುಡುಕಿ ಹೊರ ತೆಗೆದು ಅವನ ರುಂಡವನ್ನು ಕತ್ತರಿಸಿ ನಿನ್ನ ಸಮಾಧಿಗೆ ನೇತು ಹಾಕಿ ಆ ರುಂಡಕ್ಕೆ ಮೆಟ್ಟು ಹಾಕಿ ನಿನ್ನ ಆತ್ಮಕ್ಕೆ ಶಾಂತಿಗೊಳಿಸುತ್ತಿದ್ದರೆ ನನ್ನ ಹೆಸರು ಶಿವನೇ ಅಲ್ಲ. 4 ಜನ ಹೆಗಲಲ್ಲಿ ಯಾರ ನಮ್ಮ ತಂಗಿಯ ಜನರ ಹೆಗಲಲ್ಲಿ 4 ಜನರ ಹೆಗಲಲ್ಲಿ ಯಾರ
ಸಾಗರನ ತಂಗಿ ಚಂದ್ರಾಳನ್ನು ನನ್ನ ಬಾಳಿಗೆ ಜ್ಯೋತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಬಹು ದೊಡ್ಡದಾಗಿ ಬೆಳೆದು ನಿಂತಿರುವ ಆಶಾ ಸಿಡಿಲಿನ ಆರ್ಭಟದ ಬಾಯಿಗೆ ತುತ್ತಾಗಿ ನುಚ್ಚು ನೂರಾಗಿ ಹೋಯಿತು ಈ ಕಾರ್ತಿಕನ ಆಶಾ ಗೋಪುರದ ಕನಸು. ಇದರಲ್ಲಿ ಆ ನರಹಂತಕನ ಕೈವಾಡ ಇದ್ದರೂ ಇರಬಹುದು. ಲೇ ನರಹಂತಕ, ನಿನ್ನ ಮೇಲೆ ನನಗಿದ್ದ ಅನುಮಾನವೇ ನಿಜವಾದರೆ ಕರ್ಪೂರದ ಗೊಂಬೆಯಂತಿರುವ ನಿನ್ನ ತಂಗಿ ಇಂದ್ರಾಳ ಶೀಲ ಈ ಕಾರ್ತಿಕನ ಸೇಡಿನ ದವಡೆಗೆ ಸಿಲುಕಿ ಛತ್ರ ವಿಚಿತ್ರವಾಗುವುದು ಖಂಡಿತ. ಲೇ ಇಂದ್ರೀ, ಇಂದಿಲ್ಲ ನಾಳೆಯಾದರೂ ನಿನ್ನ ದೇಹದ ಒಂದೊಂದು ಭಾಗಗಳಿಗೂ ಮುದ್ದಿಟ್ಟು ನನ್ನ ಸೇಡಿನ ದಾವಾಗ್ನಿಯನ್ನು ನಂದಿಸಿಕೊಳ್ಳದಿದ್ದರೆ ಮೇರಾ ನಾಮ್ ಕಾರ್ತಿಕೋತ್ಸವದಲ್ಲಿ ಕೀರ್ತಿ ಪಡೆದ ಕತರ್ನ ಕಾರ್ತಿಕಣೆ ನಹಿ. ಇನ್ನು ಯಾಕೆ ಬಂದಿಲ್ಲ ತಿನ್ರಿ, ಇನ್ನು ಯಾಕೆ ಬಂದಿಲ್ಲ ಅಂತ ಸರಿಯಾಗಿ 9:30 ಬರ್ತಾನ ನಂದು ಗುಂಡಿ ಇನ್ನ ಬಂದಿಲ್ಲ. ಲೇ ಮಾಗುಂಡ, ಏನು ಏನಾರ ಒಂದು ಹುಡುಗಿ ದಾಟಿ ಹೋತಾನ್ಲೆ. ಹೋದ್ಲಾಗ ಇದೀಗ ಅಕ್ಕಿ ವಯಸ್ಸು ಎಟ್ಟಿತ್ಲೆ? ಎರಡ ನಾಕ ಎರಡ 4 ವರ್ಷದ ಹುಡುಗಿನ ತಗೊಂಡ್ ಏನ್ ಮಾಡ್ಲಿ? 16 ವರ್ಷದ ಹುಡುಗಿನಾರ ದಾಟಿ ಹೋತಾನ ಅಂತ ಕೇಳಿ. ಇಲ್ಲ ಒಂದು ಮುದಿಗೆ ದಾಟಿ ಹೋತ್ ನೋಡಿ. ಈಗ ಮುದುಕಿನ ತಗೊಂಡ್ ಏನ್ ಮಾಡ್ಲಿ? ನಮ್ಮ ಗುಂಡಿನಾರ ದಾಟಿ ಹೊಳ್ಳಣ. ಗುಂಡಿ ದಾಟಿ ಹೋಗಿಲ್ಲ ಯಾಕ? ಆಕಿನ ಕೇಳಾಕತ್ತಿದಿ? ಅಕ್ಕಿ ಜೋಡಿ ನಂದ ಒಂದಿಟ ಕೆಲಸ ಎತ್ತ ಬಿಡ್ಲೆ. ಅಕ್ಕಿ ಜೋಡಿ ನಿಂತಕ್ಕೇನ್ಲಿ ಕೆಲಸ? ಅಕ್ಕಿದ ನಂದ ಹಿತ ನುಡಿಗಳ ಮಾತಿದ್ದುಲೇ, ಕುಚು ಕುಚು ಮಾತಿದ್ದು. ನನಗ್ ಗೊತ್ತಿಲ್ಲ ಹಿತಗತಿ ಮಾತು ಎಂತಾವ್ಲೇವ? ಅದನ್ನೆಲ್ಲ ನೀ ಕೇಳಬಾರ್ದ್ಲೆ, ಕೇಳಬಾರ್ದ. ಒಂದು ಕ್ವಾನಿನ ಮುಂದೆ ಕಿನ್ನೂರು ಬಾರಿಸಿದಂಗೆ ಆಗತೈತಿ. ಕೊಂಬ ಯಾವ್ದ ಕೊಳಗ ಯಾವ್ದ ಶಂಭೋಲಿಂಗ ಅಂತ ಒಂದು ಕಲ್ಲರತ ಹನೇನಿ ಬಡ್ಕೋತ. ನೀವೊಂದು ಕೆಲಸ ಮಾಡ್ಲಿ. ಏನ್ ಮಾಡಂದಿ? ನಿನಗೊಂದು ಮಳ ಹಗ್ಗ ಕೊಡ್ತು, ಹೊಳ್ದಂಡಿ ಉರ್ಲಾಕೋನಿ. ನಾ ಉರ್ಲಾಕ ಅಂದ್ರೆ ನಿನಗೇನು ಸಿಗತತ್ಲೆ ಮಗನ? ಆ ಗುಂಡಿ ನನಗ ಸಿಗ್ತಾಳು ಅಂದ್ರ ಆ ಗುಂಡಿ ಮೇಲೆ ನಿಂದು ಕಣ್ಣು ಐತೆ ಅಂದಂಗಾತ. ಇರುದೇನು ಮಾಡ್ತೈತಿ? ಆ ಗುಂಡಿನ ನೋಡೋಣ ನನಗೊಂದು ನಮೂನಿ ಕರೆಂಟ್ ಶಾಕ್ ಹೊಡ್ದಂಗ ಆಕತ್ತೆ. ತಿಕ್ಕೋಬ್ಯಾಡ್ಲೆ ಮಗನ, ಮಾಂಡಗಂಡ ಆದಿತ್ತ. ಮಾಡಾದ್ರೆ ಏನಾಕತ್ಲಿ? ನಿನ್ನ ಯಾವ ಕಾರ್ಯದಾಗೂ ಕರ್ಕೊಳಂಗಿಲ್ಲ, ಹೊರಗ ನಿಲ್ಲಿಸ್ತಾರ. ನಾಯಿಗೈತೆ ಇಸ್ರೋಳಿ ನೆತ್ ಇತ್ತ ಬರ್ದಾಕೈತಿ ನೋಡು ಒಳ್ಳೆ. ಅದಕ್ಕೇನಾಕತಿ ಬಿಡ್ಲಿ. ಗುಂಡಿ ಇತ್ತಾಗ ಬರ್ಲಂಗ ಕಾಣತೈತಿ. ಬರ್ಲಿ ಗಪ್ಪ, ಬಾರ್ಲಿ. ಉಪನತ ಲಗ್ನವನ ಮೋನಿ ಸುದ್ದಿ ಕಂಗಲ್ಲಾಗಿನ ಉಪನತ ಲಗ್ನವನ ಮೋನಿ ಸುದ್ದಿ
ಹಂಗಲ್ಲ ನನಗ 9:30 ಬಾ ಅಂದದಿ. ನನಗರ 10ವರೆಗೆ ಬಾ ಅಂದದಿ. ಏ ಮೂಡ್ರ ಹೇಳಗಳ ನಿಮ್ಗೆ ಅಷ್ಟಕ್ಕೆ ಬಾ ಅಂದಿದ್ ನಿಮಗೆ ಜಗಳ ಹಚ್ಚಕ್ ಬಾ ಅಂದಿಲ್ಲ ನಾನು. ಮತ್ತೆ ಎದಕ್ಕೆ ಬಾ ಅಂದಿ? ಮತ್ತೆ ಕಾರ್ತಿಕ್ ಶನಿವಾರ ಅಲ್ಲ ನನ್ನ ಬರ್ತಡೇ ಐತಿ, ಸೊ ಅದಕ್ಕನ ಸ್ವೀಟ್ ಕೊಟ್ಟು ಹೋಗಕ್ಕ ಅಂತ ಕರ್ಸಿದ್ದೆ ನಿಮ್ಮನ್ನ. ಅದಕ್ಕ ಮತ್ ನಾ ಎಲ್ಲಿ ಇಬ್ಬರಿಗೂ ಕೈ ಕೊಟ್ಟ ಜಿಗತಾ ಮಾಡ್ಲಿ ಅಂಬಲ್ಲ ಅನ್ಯ ಕೂತಾವು ಕಾಣ್ಲಿಲ್ಲ ಅವು. ಇಲ್ಲ ನಮ್ಮನಿಗೂ ಸ್ವೀಟ್ ಕೊಡ್ತೀನಿ, ಬರ್ರಿ ಹೋಗೋಣ ಮತ್ತ. ಹಂಗಾರ ಇದ ನಿನ್ನ ಖುಷಿ ಒಳಗ ಒಂದ ಹಾಡಿ ಮಣತನಸಲ ನಮ್ಮದ. ಹಗಲ ಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಬಿಡಿ ಬಿಡಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಈಕಿ ಬರ್ತಾಳ ನನ್ನ ಹುಡುಗಿ. ಹೋಗಕ್ಕೆ ಮಾಡಲ್ಲೇನು ಡ್ಯಾನ್ಸ್? ಬೇಡ ಬೇಡ, ಇನ್ಕಮ್ ಮಾಡಿದ್ದೆ ಸಾಕಾಗೈತಿ. ಹೋಗ್ಲಾ? ಬಾಯಿನ ಹೋಗೋನು. ಎಷ್ಟೊಂದು ಸುಂದರವಾಗಿದೆ ಈ ಸೃಷ್ಟಿಯ ಸೊಬಗು. ಎತ್ತ ನೋಡಿದರೆ ಅಂತ ಹಚ್ಚ ಹಸಿರಿಂದ ತುಂಬಿಕೊಂಡು ಈ ಬೆಳದಿಂಡಿಯಿಂದ ಶೃಂಗರಿಸಿದ ಗಿಡಗಂಟೆ, ಆ ಗಿಡಗಂಟೆಗಳ ಬುಡದಲ್ಲಿ ಜುಳು ಜುಳುನಿ ಹರಿತಾ ಇರೋ ಗಂಗಾಮಾತೆ, ಆ ಗಂಗಾಮಾತೆಯ ಜಲವನ್ನು ಕುಡಿದು ದಣವೆಂಬ ದಾಹವನ್ನು ಆರಿಸಿಕೊಂಡು ಕುಹು ಕುಹು ಎಂದು ಕೂಗ್ತಾ ಇರೋ ಕೋಗಿಲೆಗಳು, ಈ ಹಕ್ಕಿ ಪಕ್ಷಿಗಳ ನೋಟ ಎಷ್ಟೊಂದು ಅದ್ಭುತವಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕೂಡ ಈ ಕಾಡು ದೇವತೆಯ ಮಗಳಾಗಿ ಕೋಗಿಲೆಯಂತೆ ಕೂಗಿ ನವಿಲಿನಂತೆ ಕುಣಿಬೇಕು ಅನಿಸ್ತಾ ಇದೆ ಈ ನನ್ನ ಮನ. ಒನ್ಸ್ ಮೋರ್ ಇಂದ್ರ ಒನ್ಸ್ ಮೋರ್, ಕೋಗಿಲಿಯಂತೆ ಹಾಡಿ
ನವಿಲಿನಂತೆ ಕುಣಿದ ಈ ನಿನ್ನ ನರ್ತನೆಗೆ ಕಲ್ಲು ಬಂಡೆಯು ಕೂಡ ಕರಗಿ ನೀರಾಗಿ ಹರಿಯಬೇಕು. ಯಾರು ನೀನು? ಯಾರವರು? ಈ ಕಾಡಿನಲ್ಲಿರುವ ಪ್ರತಿಯೊಂದು ಗಿಡಗಂಟೆ ಕಲ್ಲು ಬಂಡೆಗಳಿಗೆ ಪ್ರೀತಿಯಿಂದ ಕಿವಿಗೊಟ್ಟು ಕೇಳಿದರೆ ಪ್ರೇಮದಿಂದ ಕೂಗಿ ಕೂಗಿ ಹೇಳುತ್ತವೆ, ನಾನೇ ನಿಮ್ಮಣ್ಣನ ಕಡವೈರಿ ಕಾರ್ತಿಕನೆಂದು. ಓಹೋ, ನೀವ? ಇರಲಿ, ನಿಮ್ಮ ಸವಾರಿ ಇತ್ತ ಕಡೆಗೆ ಬಂದ ಕಾರಣ? ಕಾರಣ ಈ ಕಾರ್ತಿಕ ಸವಾರಿ ಮಾಡುವ ಕುದುರೆ ಇಲ್ಲೇ ಇರುವಾಗ ಕುದುರೆಯನ್ನು ಹತ್ತಿ ಸವಾರಿ ಮಾಡುವ ಕುದುರೆಯ ಮಾಲೀಕ ಕುದುರೆಯನ್ನು ಹುಡುಕಿಕೊಂಡು ಬರುವುದು ಸಹಜವಲ್ಲವೇ? ಅಂದ್ರೆ ನಿಮ್ಮ ಮಾತಿನರ್ಥ ಸವಾರಿ ಮಾಡುವ ಕುದುರೆ ಎಂಬ ಹೆಣ್ಣು ನೀನೇ ಇಂದ್ರ. ನಿನ್ನನ್ನು ಹತ್ತಿ ಸವಾರಿ ಮಾಡುವ ಭೂಪತಿ ಗಂಡು ಈ ಕಾರ್ತಿಕ. ಮಚ್ಚ ಬಾಯಿ ಮತಿ ಹೀನಡೆ, ಮೂಳೆ ಇಲ್ಲದ ನಾಲಿಗೆ ಇಂದು ಅರ್ಥವಿಲ್ಲದೆ ಸಿಕ್ಕ ಸಿಕ್ಕ ಹುಚ್ಚರಂತೆ ಬೊಗಳಿ ಕಳೆದುಕೊಳ್ಳಬೇಡ ನಿನ್ನ ಪುರುಷತನದ ಲಕ್ಷಣವನ್ನ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಇಂದ್ರ. ಬೇಲೂರಿನ ಶಿಲಾ ಬಾಲಕಿಯಂತಿರುವ ಈ ನಿನ್ನ ದೇಹಕ್ಕೆ ಮುತ್ತಿನ ಸುರಿಮಳೆ ಗೈದು ಈ ನಿನ್ನ ದೇಹ ಸುಖ ಸವಿಯಲು ಬಂದಿರುವೆ. ಮುತ್ತಿನ ಸುರಿಮಳೆಗೈದು ನನ್ನ ದೇಹ ಸುಖ ಸವಿಯಲು ನೀ ಬಂದ್ರೆ, ಬೆಂಕಿಯ ಸುರಿಮಳೆಗೈದು ನಿನ್ನ ದೇಹ ಸುಡುವಳು ಈ ಇಂದ್ರ ಎಂಬುದನ್ನ ಮಾತ್ರ ನೀ ಮರಿಬೇಡ. ಆ ನಿನ್ನ ಬೆಂಕಿಯ ಸುರಿಮಳೆಯನ್ನೇ ಮುಷ್ಟಿಯಲ್ಲಿ ಹಿಡಿದು ಬಿಸಾಕಿ ಹುಬ್ಬಿ ನಿಂತಿರುವ ಈ ನಿನ್ನ ದೇಹದ ಕೊಬ್ಬು ಇಳಿಸಿ ನಿನ್ನ ಶೀಲ ಸವಿಯದೆ ಬಿಡುವುದಿಲ್ಲ ಈ ಕಾರ್ತಿಕನೆನ್ನುವುದು ನೀ ಮರೆಯಬೇಡ. ಬೇಡ, ನೀನು ಇದೇ ರೀತಿ ಹಾರಾಡಿದ್ರೆ ನಮ್ಮಣ್ಣನಿಗೆ ಹೇಳಿ ನಿನ್ನನ್ನ ಸಿಡಿಗಿ ತೋರಣ ಕಟ್ಟಿಸ್ಬೇಕಾಗತ್ತೆ. ನಾನು ಎಚ್ಚರದಿಂದ ಮಾತನಾಡು. ಎಚ್ಚರ. ಲೇ ಇಂದ್ರ, ನನ್ನನ್ನು ಸಿಗಿದು ತೋರಣ ಕಟ್ಟುವಷ್ಟು ಗಂಡು ಎದೆಗಾರಿಕೆ ಇದೆಯೇ ನಿಮ್ಮಣ್ಣನಿಗೆ? ಅಣ್ಣ ತಮ್ಮಂದಿರ ಕತ್ತು ಕತ್ತರಿಸಿ ಆಸ್ತಿಯನ್ನು ಎತ್ತಿ ಹಾಕಿದ ಅವನ್ಯಾವ ಸೂರ ನಿಮ್ಮಣ್ಣ? ಬಡ ಎಚ್ ಬಸವರಾಜನ ಮಗಳಿಗೆ ನೌಕರಿ ಕೊಡಿಸುತ್ತೇನೆಂದು ಅವಳ ಶೀಲವನ್ನು ಹಾಳು ಮಾಡಿ ಕೊನೆಗೆ ಕೊಲೆಗೈದ ಅವನ್ಯಾವ ಮಹಾಸೂರ ನಿಮ್ಮಣ್ಣ? ಅಷ್ಟೇ ಅಲ್ಲ, MLA ರಾಜಶೇಖರನ ಪರ್ಸನಲ್ ಸೆಕ್ಯೂರಿಟಿಯಾಗಿ ಕೆಲಸ ಮಾಡಿ ಸಮಯ ಸಾಧಿಸಿ ಅವನನ್ನು ಕೊಲೆ ಮಾಡಿ ರಾಜಶೇಖರನ ಮಕ್ಕಳಾದ ಶಿವನಾಗರೆಂಬ ಅವಳಿ ಮಕ್ಕಳನ್ನು ಬೀದಿ ಪಾಲು ಮಾಡಿ ಶಿವನಾಗರ ಆಸ್ತಿಯಲ್ಲಿ ಮೆರೆಯುತ್ತಿರುವ ಅವನ್ಯಾವ ಮಹಾಸೂರ ನಿಮ್ಮಣ್ಣ? ಅಷ್ಟೇ ಅಲ್ಲ, ಬಡವರ ರಕ್ತವನ್ನೇ ನೀರಿನಂತೆ ಕುಡಿದು ಬಡವರ ಹಣ ದೋಚಿ ನಿನ್ನನ್ನು ಓದಿಸಿದ ಅವನ್ಯಾವ ಸೂರ ಆ ನಿಮ್ಮಣ್ಣ? ದೂರ ಸರಿದು ನಿಂತು ಮಾತನಾಡೋ ಕತ್ತೆ. ಕಂಡ ಹೆಣ್ಣಿನ ಶೀಲ ಸವಿಯುತ್ತೇನೆಂದು ಮುಂದೆ ಬಂದ್ರೆ ನಿನ್ನ ಹೆಣ ಬೀಳುವುದು ನನ್ನ ಕೈಯಲ್ಲಿ. ಇಂದ್ರ, ಈ ನಿನ್ನ ಜುಜುಬಿ ಪಿಸ್ತೂಲಿನಿಂದ ಈ ಕಾರ್ತಿಕನ ಒಂದು ನರ ಸಹ ಕತ್ತರಿಸಲು ಸಾಧ್ಯವಿಲ್ಲ. ಸುಮ್ಮನೆ ನನ್ನ ಮಾತಿಗೆ ಮಾತು ಬೇಸಿ ಹೊಚ್ಚಿಗೆಬ್ಬಿಸಬೇಡ ಈ ಅವತಾರ ಪುರುಷನನ್ನು. ಬಾ ಇಂದ್ರ, ಬಾ. ಹೆಣ್ಣನ್ನ ಕಾಣದ ಕೋಣವೇ, ಈ ರೀತಿ ಮದುವೆಯಾಗದ ನನ್ನಂತ ವಿದ್ಯಾವಂತ ಹುಡುಗಿಯರ ಕೈ ಹಿಡಿದು ಎಳೆದಾಡಿದ್ರೆ ಈ ಸಮಾಜದ ವಿದ್ಯಾವಂತ ಹುಡುಗಿಯರು ನಿನ್ನೆದೆಗೆ ಒದ್ದು ಎದ್ದು ನಿಲ್ತಾರೆ. ಎಚ್ಚರದಿಂದಿರೋ. ವಿದ್ಯಾವಂತ ಹುಡುಗಿಯರು ವಿದ್ಯೆ ಕಲಿಸಿದ ಗುರುವಿನೊಂದಿಗೆ ಕದ್ದು ಕಾಮ ಕ್ರೀಡೆಯಾಡುವ ಹೆಣ್ಣುಗಳ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು. ಈ ನಿನ್ನ ಹಾಳು ಸಮಾಜದ ವಿದ್ಯಾವಂತ ಹುಡುಗಿಯರು ಕಲಿತವಳೆಂದು ಮನೆ ಜವಾಬ್ದಾರಿ ಕೊಟ್ಟರೆ ಮನೆಯಲ್ಲಿದ್ದುದನ್ನು ದೋಚಿ ಮಿಂಡನಿಗೆ ಕೊಡುವ ಹೆಣ್ಣುಗಳ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು. ಈ ನಿನ್ನ ಹೇಸಿ ಸಮಾಜದ ವಿದ್ಯಾವಂತ ಹುಡುಗಿಯರು. ಇಷ್ಟೇ ಸಾಕಾ?
ಇನ್ನು ಬೇಕಾ ನಿನ್ನಂತ ವಿದ್ಯಾವಂತ ಹುಡುಗಿಯರ ಕಥೆಗಳು? ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುವೆಯಲ್ಲ. ನನ್ನಂತೆ ನಿನಗೆ ಯಾರು ಅಕ್ಕ ತಂಗಿಯರಿಲ್ವೇ? ಎದ್ದು ಅವರು ಕೂಡ ಗಂಡನನ್ನ ಬಿಟ್ಟು ಮಿಂಡನ ಜೊತೆ ತಂಗಿಯರು. ಬೆಂಕಿಯಷ್ಟೇ ಪವಿತ್ರವಾದ ನನ್ನ ಅಕ್ಕ ತಂಗಿಯರಿಗೆ ಮಿಂಡನನ್ನು ಹೋಲಿಸಿ ಮಾತನಾಡಿದೀಯಾ ಕೆಟ್ಟ ಸೋಳೆ? ಮುಗಿಯಿತು ನಿನ್ನ ಶೀಲದ ಗತಿ. ಏನಾರು ಸತ್ತ ನಾಯಿ ಮೊದಲು ಕೈ ಬಿಡುವ ಹುಡುಗಿಯನ್ನು. ಲೇ ಹರಾಮ್ಕೋರ್, ನನ್ನ ಪ್ರೀತಿಯ ವಿಷಯದಲ್ಲಿ ಅಡ್ಡ ಬರುವ ನೀನ್ಯಾವನ್ಲೇ ಬಡ ಕುಣ್ಣೆ? ಈ ಕನ್ನಡ ರಾಣಿಯಲ್ಲಿ ಹುಟ್ಟಿ ಗಂಡುಗಲಿ ಎನಿಸಿಕೊಂಡಿರುವ ಸೂರ ಶಿವ. ಮರ್ಯಾದೆ ಮರ್ಯಾದೆ ಶಿವರಾಜ್ ಅಂತ ಮಗಳು. ಗಂಡು ಹುಲಿಗಳ ಗಂಡ. ಗಂಡು ಹುಲಿಗಳ ಗಂಡ? ಲೇ ಶಿವ್ಯಾ, ಗಂಡು ಹುಲಿಗಳ ಗಂಡನೆಂದು ನೀ ಗರ್ವದಿಂದ ಮಾತನಾಡಿದರೆ ನಿನ್ನ ಎದೆಯ ಮೇಲೆ ಕಾಲಿಟ್ಟು ಮೆಟ್ಟಿ ಸೀಳಬೇಕಾಗುತ್ತದೆ. ಹುಷಾರ್. ಕುಲಗಟ್ಟೆ ಹೇಳಿ ಮೆಟ್ಟಿ ಶಿವತೆಂದು ಬಂದು ಎಷ್ಟೋ ನಿನ್ನಂತ ಮಂಗಜಾತಿ ಮಕ್ಕಳು ಈ ಶಿವನ ಕೈಯಲ್ಲಿ ಸಿಕ್ಕು ಹುಡಿಯಾಗಿ ಹಾರಿ ಹೋಗಿದ್ದಾರೆ. ಗರುಡನೆಂದು ಗರ್ವದಿಂದ ನೀ ಹಾರಾಡಿದರೆ ನಿನ್ನ ಎದೆಯ ಮೇಲೆ ಕಾಲಿಟ್ಟು ಮೆಟ್ಟಿ ಸೀಳಬೇಕಾಗುತ್ತದೆ ಮಗನೇ. ಬಲು ಎಚ್ಚರ. ಕಾರ್ತಿಕ, ಮೆಟ್ಟಿ ಶಿವತೆಂದು ಬಂದು ನಿನ್ನಂತ ಎಷ್ಟೋ ಮಂಗಜಾತಿ ಮಕ್ಕಳು ತಾವ ಹುಡಿಯಾಗಿ ಹಾರಿ ಹೋಗಿದ್ದಾರೆ ಈ ಶಿವನ ಕೈಯಲ್ಲಿ. ಈ ಶಿವ ಹುಟ್ಟಿರುವುದೇ ನಿಮ್ಮಂತವರ ಬಿಸಿ ರಕ್ತ ಕುಡಿಯಲು. ನಿನ್ನ ನಾಯಿಗೆ ತಲೆ ಕಡಿದು ನಾಯಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ವೀರ ಕನ್ನಡಿಗ ಸೂರ ಶಿವನೇ ಅಲ್ಲ. ವೀರ ಕನ್ನಡಿಗ? ಲೇ ಶಿವ್ಯಾ, ಇದೇ ಈ ನಿನ್ನ ವೀರ ಕನ್ನಡಿಗನೆಂಬ ಎದೆಗಾರಿಕೆಯಲ್ಲಿ ದಮ್ಮಿದ್ದರೆ ಆ ನಿಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟಿಸುತ್ತಿರುವ ನರಹಂತಕನಿಗೆ ತೋರಿಸಬೇಕಿತ್ತು ಈ ನಿನ್ನ ಗಂಡಸ್ತನದ ಪೌರುಷವನ್ನು. ಕುಲಗಟ್ಟು ಹೇಳಿ ಮತ್ತೊಮ್ಮೆ ಎತ್ತದ್ರು ಕೆಟ್ಟ ನರಹಂತಕನ ಹೆಸರನ್ನು ಮತ್ತೊಮ್ಮೆ ಎತ್ತಿದರೆ ಅವನ ನಾಡಿಗಳನ್ನು ಕೆತ್ತು ಅವನ ಬಿಸಿ ರಕ್ತವನ್ನು ಕುಡಿಯಲೆಂದು ಅನಲಾದ ಹುಲಿ ಅಂತ ಆಪರ್ಜಿ ಬರ್ತದೆ. ನನ್ನ ಸೇಡು ನನ್ನ ಆಸ್ತಿಯ ಸೇಡು. ಲೇ ಶಿವ್ಯಾ, ಹಾಗೇಕೆ ಹಲ್ಲು ಕಿತ್ತ ನಾಯಿಯಂತೆ ಎಗರಾಡುತ್ತಿರವೆ? ಈ ನಿನ್ನ ಎಗರಾಟ ಪುಂಡಾಟ ಈ ಕಾರ್ತಿಕನೇ ಮುಂದೆ ನೀ ತೋರಿಸಲು ಬಂದರೆ ಕ್ಷಣದಲ್ಲಿಯೇ ಸುಟ್ಟು ಬಿಡುವೆ ಈ ನಿನ್ನ ದೇಹವನ್ನು. ಪಿಸ್ತೂಲ್ ತೋರಿಸೋ ಎಷ್ಟೋ ನಿಂತು ಬಂದರು. ಈ ಶಿವ ಒಂದು ಪರಿಸವನ್ನು ಎತ್ತಿದರೆ ಪಿಸ್ತೂಲ್ ತೋರಿಸೋ ನಿನ್ನಂತ ಬಂಡನ ಮಕ್ಕಳು ಹುಡಿಯಾಗಿ ಹಾರಿ ಹೋಗಿದ್ದಾರೆ ಈ ಶಿವನ ಕೈಯಲ್ಲಿ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಲೇ ಶಿವ್ಯಾ, ಎಂದು ನೀನು ಇವಳನ್ನು ನನ್ನಿಂದ ರಕ್ಷಿಸಿದ ಮಾತ್ರಕ್ಕೆ ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡ. ಇಂದಿಲ್ಲ ನಾಳೆಯಾದರೂ ಇದರ ಸೇಡು ನಾನು ಇಂದಿಲ್ಲ ನಾಳೆಯಾದರೂ ತೀರಿಸಿಕೊಳ್ಳದಿದ್ದರೆ ಮೇರಾ ನಾಮ್ ಕ್ರಾಂತಿಯ ಕಿಡಿ ಕತರ್ನ ಕಾರ್ತಿಕನೇ ನಹಿ. ಹೋಗು. ನಿನ್ನಂತ ಬಂಡನ ಮಕ್ಕಳನ್ನು ಎಷ್ಟು ಜನರು ನೋಡಿಲ್ಲ. ಅಂದ ಹಾಗೆ ಆರಾಮ ನೀನು. ಈ ಊರಿನ ಗಣ್ಯ ವ್ಯಕ್ತಿಯಾದ ನರಹಂತಕನ ತಂಗಿ ನಾಡು. ಓಹೋ, ನನ್ನ ಕಡುವೈರಿಯಾದ ನರಹಂತಕನ ತಂಗಿ ಇಂದ್ರ ಇರಲಿ, ನಾನಿನ್ನು ಬರುತ್ತೇನೆ. ನಿಲ್ಲು ಶಿವ, ನಿಲ್ಲು. ಈ ಶಿವನನ್ನು ತಡೆದು ನೀನು ಏನು ಹೇಳ್ತೀಯ ಅಂದ್ರೆ ಈ ಶಿವನಿಗೆ ಚೆನ್ನಾಗಿ ಗೊತ್ತು. ಶಿವ ಸಮಯಕ್ಕೆ ಸರಿಯಾಗಿ ಬಂದು ಆ ಪಾಪಿಯ ಬಂಧನದಿಂದ ಪಾರು ಮಾಡಿ ನಿಮಗೆ ಧನ್ಯವಾದಗಳು ಅಂತ ಧನ್ಯವಾದಗಳು. ಐ ಲವ್ ಯು ಶಿವ, ಐ ಲವ್ ಯು ಹೇಳ್ತೀಯ ತಾನೆ. ನೀವಾಡಿದ ಮಾತು ಖಂಡಿತವಾಗಿಯೂ 100ಕ್ಕೆ 100ರಷ್ಟು ಸತ್ಯ. ನೋಡು ಇಂದ್ರ,
ನೀನೊಂದು ಗುಲಾಬಿ ಹೂವು ನೋಡೋಕೆ ಅಂದವಾಗಿರುವುದು ನಿಜ. ಆದರೆ ಅದನ್ನು ಕೈಯಲ್ಲಿ ಹಿಡಿದಾಗ ಮಾತ್ರ ಗೊತ್ತಾಗುತ್ತದೆ ಅದರ ಸುತ್ತ ಮುಳ್ಳುಗಳಿವೆಂದು. ಅದರಂತೆ ನೀನೊಂದು ಹೂವು, ನಾನು ಮುಳ್ಳು. ನೀನು ಕಲಿತ ಸುಸಜ್ಜಿತ ಹೆಣ್ಣು, ನಾನೊಬ್ಬ ಹಳ್ಳಿಯ ಹೊಂಬ. ನೋಡಿ ಶಿವು, ನೀರಿನಲ್ಲಿ ಈಜುವ ಮೀನಿಗೆ ಈಜು ಕಲಿಸೋದು, ಆಕಾಶದಲ್ಲಿ ಹಾರೋ ಹಕ್ಕಿಗೆ ಹಾರಲಿಕ್ಕೆ ಕಲಿಸೋದು ನಿಜವಾದ ಬುದ್ಧಿವಂತರ ಲಕ್ಷಣವಲ್ಲ. ಆಯ್ತು. ಶಿಕ್ಷಿತ ಹಳ್ಳಿ ಹೊಂಬನನ್ನ ಶಿಕ್ಷಕರನ್ನಾಗಿ ಮಾಡುವುದೇ ನಿಜವಾದ ಬುದ್ಧಿವಂತರ ಲಕ್ಷಣ. ಅಂತೆಯೇ ಕಲಿತ ನನ್ನಂತ ಒಂದು ಹೆಣ್ಣು ನಿನ್ನಂತ ಹಳ್ಳಿ ಹೊಂಬನನ್ನ ಮದುವೆಯಾಗಬೇಕೆನ್ನೋದೇ ಈ ಇಂದ್ರಾಳ ಹಠ. ಆಯ್ತು, ಆ ನನ್ನ ತಂದೆ ಮಾರುತೇಶ್ವರನ ಇಚ್ಛೆಯಂತೆ ಆಗಲಿ. ನಿನ್ನಂತ ಗಂಡನ ಕೈ ಹಿಡಿಯುವ ಭಾಗ್ಯ ನನಗಿದೆ ಎಂದಾಗ ನಿಜಕ್ಕೂ ಈ ಇಂದ್ರ ಭಾಗ್ಯವಂತಳು ಶಿವು.
ನಡುವಿನ ಇಂದ್ರ. ಈ ನರಹಂತಕ ಕಣ್ಣಿಟ್ಟ ಕಾರ್ಯ, ಇಟ್ಟ ಗುರಿ ಇದುವರೆಗೆ ತಪ್ಪಿಲ್ಲ, ಮುಂದೆ ತಪ್ಪುವುದು ಇಲ್ಲ. ಅದರಂತೆ ನಾನು ಕಣ್ಣಿಟ್ಟ ಶಿವನ ತಂಗಿ ಚಂದ್ರ ಕೊನೆಗೆ ತನ್ನ ಶೀಲವನ್ನು ಕಳೆದುಕೊಂಡು ಯಮನ ಪಾದ ಸೇರಿದಳು. ಯಾರಿಂದ? ಈ ನರಹಂತಕನಿಂದ. ಬಟ್ ಕಣ್ಣಿಗೆ ನಟ್ಟ ಸುರ ಸುಂದರಿಯರ ಶೀಲ ಸುಖ ಬಯಸಿ ಕೊನೆಗೆ ಅವರ ಶೀಲ ಸಮಾಧಿಯನ್ನು ಮಾಡಲು ಪಣ ತೊಟ್ಟು ನಿಂತಿದ್ದಾನೆ ಹಠ ತೊಟ್ಟ ಹುಲಿಯಾದ ಈ ನರಹಂತಕ. ಲೇ ಶಿವ್ಯಾ, ಇಲ್ಲಿಗೆ ನನ್ನ ಪ್ರತಿಕಾರದ ಸೇಡಿನ ಕಿಡಿ ನಂದಿತೆಂದು ತಿಳಿಯಬೇಡಲೇ ಮಗನೇ. ಇನ್ನು ಮುಂದೆ ನಿನ್ನತ್ತಿಗೆಯಾಗಿ ನಿನ್ನ ಮನೆಗೆ ಕಾಲಿಟ್ಟ ಆ ಗೀತಾಳ ಶೀಲ ಮುಂದೆ ಈ ನರಹಂತಕನ ಸೇಡಿನ ಶರ ಪಂಜರದಲ್ಲಿ ಸಿಕ್ಕು ಒಡೆದ ಮಣ್ಣಿನ ಮಡಿಕೆಯಾಗಲೇಬೇಕು. ಲೇ ಮಗನೇ, ಇದಕ್ಕೂ ನೀನು ಬಗ್ಗದಿದ್ದರೆ ನಿನ್ನ ಪ್ರಯಾಣ ಜೈಲಿನಲ್ಲಿ ನಿನ್ನ ವಾಸ. जी हाँ, मैं हूँ कलनायक. नायक नहीं, कलनायक. ಕರ್ನಾಟಕದ ಸಿಂಹ ಸ್ವಪ್ನವನ್ನು ನಾನೊಂದು ಹಾರಾಡ್ತಿರುವ ಕಾರ್ತಿಕ್, ನೀ ಗಳಿಸಿದ ಶ್ರೀ ಸಂಪತ್ತೆಲ್ಲ ಈ ನಾಗನ ಕೈಯಲ್ಲಿ ಸಿಕ್ಕು ನುಚ್ಚು ನೂರಾಯ್ತು. ಅರ್ಥಾತ್ ಎಂದಿನಿಂದ ನೀನು ಬೀದಿಯ ಭಿಕ್ಷುಕ. ಯಾರಿಂದ? ಈ ಕಿಲ್ಲರ್ ನಾಗನಿಂದ. ಲೇ ದರೋಡೆಕೋರ್, ನಿಲ್ಲು. ಹುಲಿಯಂತಿರುವ ಈ ಕಾರ್ತಿಕನ ಮನೆ ನುಗ್ಗಿ ಹಣ ದೋಚಿಕೊಂಡು ಹೋಗುವಷ್ಟು ಧೈರ್ಯ ಬಂದಿತ್ತೆ ನಿನಗೆ?
ಕಾರ್ತಿಕ್, ಇದು ನಿನ್ನ ಮನೆಯಾದರೇನೋ ಇಂಟರ್ನ್ಯಾಷನಲ್ ಕಿಲ್ಲರ್ ಮನೆಯಾದರೇನೋ? ಕೈಗೆ ಸಿಕ್ಕದನ್ನು ಕಣ್ಣಿಗೆ ದೋಚಿಕೊಂಡು ಹೋಗುವುದೇ ಈ ನಾಗನ ಬಲವಾದ ಛಲ. ಈ ನಾಗನ ಹೊಟ್ಟು ಗುಣ. ಲೇ ನಾಗ, ಹುಟ್ಟು ಗುಣವೆಂದು ಸಿಕ್ಕವರ ಮನೆಗೆ ನುಗ್ಗಿ ಕೈಗೆ ಸಿಕ್ಕವರನ್ನು ಕತ್ತರಿಸಿ ಕಂಡದ್ದನ್ನು ದೋಚಿಕೊಂಡು ಹೋಗಲು ಇದು ನೀನು ನಿನ್ನ ಮನೆ ಎಂದು ತಿಳಿದಿರುವೆಯಾ ಮಗನೇ? ಕೊತ್ತೆ ಅಲ್ಲಲೇ ಕೊತ್ತೆ. ಇವನು ಕಿಚ್ಚ ಅಂದರೆ ಬೆಂಕಿ. ಇನ್ನೊಂದು ಅವತಾರವೇ ಈ ಮಿಡಿನಾಗರ. ಲೇ ನಾಗ, 110 ಹಳ್ಳಿಗಳಿಗೆ ಪುಂಡ ಪುರುಷನಾದ ಈ ಕಾರ್ತಿಕನಿಗೆ ಮಿಡಿನಾಗರನೆಂದು ಹೆದರಿಕೆ ತೋರಿಸುವಿಯಾ ಬಡ ಕುಣ್ಣೆ? ಪುಂಡ ಪುರುಷ ಕಾರ್ತಿಕ್, ನಿಮ್ಮಂತ 110 ಹಳ್ಳಿಗಳ ಪುಂಡ ಪುರುಷರ ಸೊಕ್ಕ ನಡಗಿಸುವ ಗಂಡು ಹುಲಿಗಳ ಗಂಡ ಕಿಲ್ಲರ್ ಲೇ ನಾಗ, ಲಾಸ್ಟ್ ವಾರ್ನಿಂಗ್. ಲೇ ನಾಗ, ಈ ಕಾರ್ತಿಕನಿಗೆ ವಾರ್ನಿಂಗ್ ಮಾಡುವ ಪುಂಡ ಇನ್ನು ಯಾವನು ಹುಟ್ಟಿಲ್ಲ ಈ ಪೃಥ್ವಿಯಲ್ಲಿ. ಅಪ್ಪಿ ತಪ್ಪಿ ನೀ ಹುಟ್ಟಿರುವೆ ಎಂದಾಗ ನಿನ್ನ ಪ್ರಾಣ ಹಾರುವುದು ನನ್ನ ಕೈಯಲ್ಲಿ. ಪ್ರಾಣ ಈ ನಾಗನ ಪ್ರಾಣ ತೆಗೆಯುವ ಕುನ್ನಿ ಇನ್ನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಒಂದು ವೇಳೆ ಲೇ ಕಾರ್ತಿಕ್, ಒಂದು ವೇಳೆ ಯಮ ಕೂಡರು ಬಂದರು, ಅವನ ತಲೆ ಕಡಿದು ಅವನ ರಕ್ತ ಕುಡಿದು ಭೂಗತ ಲೋಕದ ಒಡೆಯನಾಗಿ ಮೆರೆಯುತ್ತಿದ್ದಾನೆ ಈ ನಾಗ. ಅಂದು ದುಬಾಯಿ ಬ್ಯಾಂಕಿನಿಂದ ಹಣ ತರುತ್ತಿರುವ ನನ್ನ ಕಡೆಯವನಾದ ಕಿರಾತಕನ ತಲೆ ಕಡಿದು ಹಣ ದೋಚಿಕೊಂಡು ಹೋಗಿದ್ದಲ್ಲದೆ ಇಂದು ಕಳ್ಳತನದ ವೇಷ ಹಾಕಿ ನನ್ನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೊರಟಿರುವೆ ಎಂದಾಗ ನೀನು ಆ ಭೂಗತ ಲೋಕದ ಯಮದೂತ ಕಿಲ್ಲರ್ ನಾಗನೇ ನಿಜ. ಆದರೆ ನಮ್ಮಂತ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಸಾಯಬೇಡಲೇ ಹುಚ್ಚ. ಹುಚ್ಚಾಲಲೇ ಹುಚ್ಚ. ಬೆಂಕಿ ಇನ್ನೊಂದು ರೂಪವೇ ಈ ಸೂರ್ಯ. ಆ ಸೂರ್ಯನ 3ನೇ ಅವತಾರವೇ ಈ ನಾಗ. ಲೇ ನಾಗ, ಕಂಡವರ ಹಣ ಕಸಿದುಕೊಂಡು ಹೋಗಿ ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿದ್ದರೆ ಹೇಳು. ಲಕ್ಷನೋ 2 ಲಕ್ಷನೋ ಬಿಸಾಕುತ್ತೇನೆ. ಕಾರ್ತಿಕ್, ಶ್ರೀಮಂತನಾಗಬೇಕೆಂಬ ಆಸೆ ನನಗಿಲ್ಲ. ಬಡವನಾಗಿ ಬಾಳಬೇಕೆನ್ನುವುದೇ ಈ ಭಾತೂರನ ಗುರಿ. ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿಲ್ಲದಿದ್ದರೆ ಈ ಹಣವನ್ನೇನು ಮಾಡುವೆ? ಕಾರ್ತಿಕ್, ನಿಮ್ಮ
ನಿಮ್ಮಂತವರ ಹಣ ಕಸಿದುಕೊಂಡು ಹೋಗಿ ಏನು ಮಾಡುತ್ತಿರುವನೆ ಗೊತ್ತಾ? ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳ ಮುಂದೆ ಭಿಕ್ಷೆ ಬೇಡುವ ಕುಂಟರಿಗೆ ದಾನ ಮಾಡಿಬಿಡುತ್ತೇನೆ. ಕುರುಡ ಕುಂಟರಿಗೆ ದಾನ? ಲೇನಾಗ, ನಾನು ನಿನ್ನನ್ನು ಇಲ್ಲಿಂದ ಜೀವಂತ ಬಿಟ್ಟರಲ್ಲವೇ ನೀನು ಈ ಹಣವನ್ನು ಕುರುಡ ಕುಂಟರಿಗೆ ದಾನ ಮಾಡುವುದು? ಈಗಲೇ ನಿನ್ನನ್ನು ಸೂಟ್ ಮಾಡಿ ಬಿಸಾಕಿ ಬಿಡುತ್ತೇನೆ. ಕಾರ್ತಿಕ್, ಐ ಆಮ್ ಕಮ್. ಸೂಟ್ ಮಾಡ್ತೀಯಾ? ಏ ಕಾರ್ತಿಕ್, ಆ ಗುಂಡಿಗೆ ನಿನ್ನಲ್ಲಿಲ್ಲ. ನಿನ್ನಲ್ಲಿ ತಾಕತ್ತಿದ್ರೆ ಸೂಟ್ ಮಾಡು, ನಾನು ನೋಡೇ ಬಿಡುತ್ತೇನೆ. ಈಗಲೇ ನಿನ್ನ ಹಣವನ್ನೆಲ್ಲ ಸುಟ್ಟು ಬಿಸಾಕಿ ಬಿಡುತ್ತಾನೆ. ಲೇನಾಗ, ಹಣ ಸುಟ್ಟರೆ ನಿನ್ನ ಪರಿಣಾಮ ನಟ್ಟಗಿರುವುದಿಲ್ಲ. ಮರ್ಯಾದೆಯಿಂದ ಬಿಟ್ಟು ಬಿಡು. ಬಿಟ್ಟು ಬಿಡ್ಬೇಕಾ? ಕಾರ್ತಿಕ್, ಅದೇನ್ ಮಾಡ್ಕೋ, ಅದೇನ್ ಕಿತ್ತಾಕ್ತೋ ಕಿತ್ತಾಕೋ. ಐ ಆಮ್ ರೆಡಿ. ಲೇನಾಗ, ನನ್ನ ತಂದೆ ತಾತನ ಕಾಲದಿಂದಲೂ ಗಳಿಸುತ್ತಾ ಬಂದ ಗುಡ್ಡದತ್ತರಕ್ಕೆ ಹಣ ಗಳಿಸಿದ ಈ ಕಾರ್ತಿಕನ ಹಣ ಸುಟ್ಟು ಈ ರೀತಿ ಮಚ್ಚಿಡಿದು ಗುಂಡಾಗಿರಿ ಮಾಡುವುದು ನಾಗನಾದ ನಿನ್ನ ಧರ್ಮವಲ್ಲ. ಧರ್ಮ? ಕಾರ್ತಿಕ್, ಧರ್ಮ ಏನೆನ್ನುವುದು ಈ ನಾಗರಿಗೆ ಚೆನ್ನಾಗಿ ಗೊತ್ತು. ಅಧರ್ಮದ ಗುಣಲಕ್ಷಣಗಳು ಗೊತ್ತು. ಬಟ್ ಈ ನಾಗನ ಬೇಟೆ ನಿಲ್ಲಲ್ಲ. ದಿಸ್ ಇಸ್ ಮೈ ಜಗಮಾ.
ಹೋಗು ಹೋಗು ನಾಗ ಹೋಗು. ನಿನಗೇನು ಗೊತ್ತು ಈ ಕಾರ್ತಿಕ ಬೆಂಕಿ ಎಂದು? ನನ್ನ ಮನೆಗೆ ನುಗ್ಗಿ ನನ್ನ ಕಣ್ಣೆದುರಿಗೆ ರದ್ದಿ ಪೇಪರ್ ಹಾಳಿಯನ್ನು ಸುಟ್ಟು ಹಣವನ್ನೇ ಸುಟ್ಟೆನೆಂದು ಪುಂಡನಾಗಿ ಹೋದೆಯ ಸೊಕ್ಕಿನ ಕೊಳ್ಳೆ. ಸಮಯ ಸಾಧಿಸಿ ನಿನ್ನ ದೇಹ ಹರಿದು ಹರನ ಪಾದಕ್ಕೆ ಪುಷ್ಪವಾಗಿ ನಾ ಅರ್ಪಿಸದಿದ್ದರೆ ಮೇರಾ ನಾಮ್ ಕಾರ್ತಿಕೋತ್ಸವದಲ್ಲಿ ಕೀರ್ತಿ ಪಡೆದ ಕತರ್ನ ಕಾರ್ತಿಕನೇ ನಹಿ. ಗೆ 3 ವರ್ಷ ಕಳೆಯಿತು. ನನ್ನ ತಂಗಿಯ ಚಿಂತೆಯಲ್ಲಿ ಕಾಲ ಕಳೆಯಬಾರದೆಂದು ಒತ್ತಾಯಿಂದ ಮದುವೆ ಮಾಡಿದರು ನನ್ನ ತಮ್ಮಂದಿರು. ಆದರೆ ಇನ್ನು ಮುಂದೆ ನನ್ನ ತಂಗಿಯಂತೆ ನನ್ನ ಹೆಂಡತಿಯು ಕೂಡ ನನ್ನ ತಮ್ಮಂದಿರನ್ನು ಚೆನ್ನಾಗಿ ನೋಡಿಕೊಂಡು ಹೋದರೆ ಇನ್ನು ಮುಂದೆ ಆದರೂ ಈ ಬಡವನ ಬಾಳು ಬಂಗಾರವಾಗುತ್ತೆನ್ನುವುದೇ ನನ್ನ ಆಸೆ. ಗೀತಾ, ಲೇ ಗೀತಾ, ಹೊಲಕ್ಕೆ ಹೋದ ತಮ್ಮಂದಿರಿಗೆ ಬುತ್ತಿ ಒಯ್ಯಲಿಲ್ಲವೇ? ಅತ್ತಿಗೆ, ಊಟದ ಸಮಯಕ್ಕೆ ನಾವು ಮನೆಗೆ ಬರ್ತೀವಿ, ಬುತ್ತಿಯನ್ನ ತರಬೇಡ ಅಂತ ಹೇಳಿ ಹೋಗಿದ್ದಾರೆ ನನ್ನ ಬೈದಂಡ್ರು. ನೋಡಿದ್ಯಾ ಗೀತಾ, ನನ್ನ ತಮ್ಮಂದಿರು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು. ನಮ್ಮ ಅತ್ತಿಗೆ ಬೇಸಿಗೆ ಬಿಸಿಲಿನಲ್ಲಿ ಬುತ್ತಿಯನ್ನು ತೆಗೆದುಕೊಂಡು ಬಂದರೆ ಬಿಸಿಲಿನಲ್ಲಿ ಬಾಡುತ್ತಾಳೆ ಅಂತ ಹೇಳಿ ತಾವೇ ಮನೆಗೆ ಊಟಕ್ಕೆ ಬರ್ತಾನಂತ ಹೇಳಿದ್ದಾರೆ. ಹೌದು ಸ್ವಾಮಿ, ಸೂರ್ಯ ಚಂದ್ರರಿಂತಿರುವಂತ ಮುತ್ತಿನಂತ ಮೈದಂಡ್ರನ್ನ ಪಡೆದ ನಾಡು ತುಂಬಾ ಭಾಗ್ಯವಂತಳು. ಹಾ ಇರಲಿ, ಮೈದಂಡ್ರು ಬರೋ ವೇಳೆ ಆಯ್ತು, ಊಟದ ಸಿದ್ಧತೆ ಮಾಡ್ತೀನಿ. ಗೀತಾ, ಮೈದನರ ಊಟದ ಸಿದ್ಧತೆಗಿಂತ ಮುಂಚೆ ಈ ನಿನ್ನ ಗಂಡನ ಊಟದ ಚಿಂತೆ ಬೇಡವೇ ನನಗೆ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ನಿನ್ನ ಇಂಪಾದ ಕಂಠದಿಂದ ಒಂದು ಗೀತೆಯನ್ನು ಹಾಡಬಾರದೆ ನನ್ನ ಮುದ್ದಿನ ಸತಿಯೇ? ಆಯ್ತು. ಸಂಗಾತಿಯೇ 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 ಸಂಗಾತಿಯೇ.
ಅತ್ತಿಗೆ, ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ಹಸಿವಾಗ್ತಿದೆ, ಊಟಕ್ಕೆ ಕೊಡಬನ್ನಿ. ತಮ್ಮ ಶಿವು, ಹೊಲದಿಂದ ಈಗ ಬಂದಿರಪ್ಪ? ಹೌದಣ್ಣ, ಈಗ ತಾನೇ ಬಂದೆ. ಅತ್ತಿಗೆ, ತುಂಬಾ ಹಸಿವಾಗ್ತಿದೆ ಅತ್ತಿಗೆ, ಬೇಗನೆ ಊಟಕ್ಕೆ ಕೊಡಬನ್ನಿ. ಹಾಗಾದ್ರೆ ನಡಿಯರಪ್ಪ, ಊಟ ಮಾಡುವಿರಂತೆ. ನಿಲ್ಲು ಗೀತಾ, ಮೈದುನರಿಗೆ ಊಟ ಕೊಡೋಕ್ಕಿಂತ ಮುಂಚಿತವಾಗಿ ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಒಂದ್ಯಾಕೆ, 10 ಕೇಳಿ ನಡೆಸ್ಕೊಡ್ತೀನಿ. ನೋಡು ಗೀತಾ, ತಂದೆ ತಾಯಿಗಳಿಲ್ಲದ ತಪ್ಪಲ್ಲಿಗಳಾದ ನನ್ನ ತಮ್ಮಂದಿರನ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತಾ ಬಂದಿರುವೆ. ಏನು ಅರಿಯದ ನನ್ನ ತಮ್ಮಂದಿರು ಸಿಟ್ಟಿನ ಆವೇಶನದಲ್ಲಿ ನಿನಗೆ ಕೆಟ್ಟ ನುಡಿಗಳನ್ನು ಆಡಿದರೆ ಅವರ ಮೇಲೆ ಯಾವ ಕಾಲಕ್ಕೂ ಕೈ ಮಾಡೋದಿಲ್ಲ ಅಂತ ನನಗೆ ಮಾತು ಕೊಡು ಗೀತಾ, ನನಗೆ ಮಾತು ಕೊಡು. ಆಯ್ತು, ನಿಮ್ಮ ಮಾತನ್ನ ಖಂಡಿತವಾಗಿಯೂ ನಡೆಸ್ಕೊಡ್ತೀನಿ. ನೋಡಿರಿ ಅಣ್ಣ, ಈ ನನ್ನ ಅತ್ತಿಯ ಉದಾರ ಗುಣವನ್ನು. ಇಂತಹ ಚಿನ್ನದಂತ ಅತ್ತಿಗೆಯನ್ನು ಪಡೆದು ನಾವು ತುಂಬಾ ಪುಣ್ಯವಂತರು. ಅಣ್ಣ, ಅತ್ತಿಗೆ, ಈ ನಿಮ್ಮ ಗುಣ ಯಾವ ಕಾಲಕ್ಕೂ ಹೀಗೆ ಇರಲೆಂದು ನಾನು ನನ್ನ ತಂದೆ ಮಾರ್ಗದರ್ಶನ ಬೇಡಿಕೊಳ್ಳುತ್ತೇನೆ. ಹಾ, ಎಲ್ರೂ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ಮಾಡುವಿರಂತೆ. ಅತ್ತಿಗೆ, ಊಟ ಅಷ್ಟೇ ಮಾಡಿದವ್ರೆ? ಮತ್ತೇನ್ ಬೇಕಪ್ಪ ನಿನಗೆ? ಒಂದು ಹಾಡನ್ನಾದ್ರು ಹಾಡ್ಬಾರ್ರಿ? ಆಯ್ತು ಮೈದುನ.
ಗೀತಾ, ತಮ್ಮಂದಿರ ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ಹಸಿದಾರಂತೆ ಕಾಣುತ್ತೆ. ಊಟ ಕೊಡುವಂತೆ ನಡಿ. ಸರಿ ರೀ, ಬನ್ನಿ. ಬಾ. ವಾರಕ್ಕೊಮ್ಮೆ ಭೇಟಿಯಾಗುತ್ತಿದ್ದ ನನ್ನ ಪ್ರೇಯಸಿ ಪ್ರಶಾಂತಿ ತಿಂಗಳ ಕಳೆದರೂ ಒಂದು ಫೋನು ಸಹ ಮಾಡಿಲ್ಲ. ಒಂದು ವೇಳೆ ಆ ನರಹಂತಕನ ಪ್ರೀತಿಯ ಬಂಧನದಲ್ಲಿ ತೇಲಾಡುತ್ತಾ ಈ ಕಾರ್ತಿಕನನ್ನು ಮರೆತಿರಬಹುದೇ? ಯಾವುದಕ್ಕೂ ಅವಳಿಗೆ ಭೇಟಿಯಾಗಿ ವಿಷಯ ತಿಳಿದುಕೊಂಡು ಬಂದರಾಯಿತು. ಕಾರ್ತಿಕ್, ನೆನ್ಕೋ. ಯಾರೋ ನೀನು ಬಡ ಪುಣ್ಯ, ನಿನ್ನ ಪಾಲಿನ ಮೃತ್ಯು. ನಿನ್ನ ದೇಹವನ್ನು ಹರಿದು ತಿನ್ನಲು ಬಂದಿರುವನು ಮೃತ್ಯು. ಜೋಡು ಹುಲಿಗಳು ನಾವು. ಕಾರ್ತಿಕ, ಜೋತಿಗೆ ಗೊತ್ತಾಯ್ತು ಮಗನೇ ಶಿವನಾಗ ಯಾರೆಂಬುವುದು. ಜೋಡು ಹುಲಿಗಳು ಲೇ, ಜೋಡು ಹುಲಿ ಎಂದು ನೀ ಆರ್ಭಟಿಸಿದರೆ ನಿನ್ನ ದೇಹದ ಮಾಂಸದ ಮುಕ್ತಿಯನ್ನು ತಿಂದು ಬರೀ ಎಲುವಿನ ಹಂದರವನ್ನು ಬಿಸಾಕುವ ಗಂಡು ಹುಲಿ ನಾನಾಗಿ ನಿಲ್ಲುವೆ. ಎಚ್ಚರ. ಕಾರ್ತಿಕ, ಜೋಡು ಹುಲಿಗಳ ನೆತ್ತರವನ್ನು ಕುಡಿದು ಬದುಕುತ್ತಿರುವ ನೀನು ಒಂದು ಕೂಸು ಇವಾಗ ನಿಂತಿದ್ದೀವಿ. ಸಿಡಿದೆದ್ದ ಸಹೋದರರು. ಕಾರ್ತಿಕ, ಸಹೋದರರು ಲೇ, ನೀವಿಬ್ಬರು ಸಹೋದರರಾಗಲು ಅದು ಹೇಗೆ ಸಾಧ್ಯ? ಲೇ ಕಾರ್ತಿಕ, 25 ವರ್ಷದ ಹಿಂದೆ MLA ರಾಜಶೇಖರನನ್ನು ಕೊಲೆ ಮಾಡಿ ಆ ನರ ಹಂತಕನ ಜೋಡಿ ಕೂಡಿ ನಂತರ MLA ರಾಜಶೇಖರನ್ನು ಕೊಂದು ಬೀದಿ ಪಾಲು ಮಾಡಿ ನಮ್ಮಿಬ್ಬರ ನಾಗಶಿವನಾಗರನ್ನು ಬೇರೆ ಬೇರೆ ಮಾಡಿ ನಮ್ಮ ತಂದೆಯನ್ನು ಕೊಂದಿಲ್ಲ. ಇದರ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಬಂದಿರಲೇ ಕಾರ್ತಿಕ. ಶಿವನಾಗ, ನಿಮ್ಮ ತಂದೆ ತಾಯಿಗಳ ಸಾವಿಗೆ ಆ ನರಹಂತಕನೇ ಕಾರಣ. ಅದರಲ್ಲಿ ನನ್ನದೇನು ತಪ್ಪಿಲ್ಲ. ಕಾರ್ತಿಕ, ಇವಾಗ ಗೊತ್ತಾಯ್ತಾ ನಿನಗೆ? ನಾಗ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಕ್ಷಮಿಸು. ನಿನ್ನನ್ನು ಕ್ಷಮಿಸಬೇಕಾ ಕಾರ್ತಿಕ್? ಸ್ಮರಿಸಿಕೋ ನಿನ್ನ ಹೆತ್ತ ತಂದೆ ತಾಯಿಯರನ್ನು. ಮುಗಿಯಿತು ನಿನ್ನ ಕತೆ. ಶಿವನಾಗ, ಚಿರಚಂದ್ರರೇ ನಿನ್ನ ನನ್ನ ಪ್ರಾಣವನ್ನು ತೆಗೆಯಬೇಡಿ.
ಬೇಕಾದರೆ ಕಣ್ಣು ಕೈಯೋ ತೆಗೆದು ಕೈ ಬಿಡಿ. ನಿಮ್ಮ ಹೆಸರು ಹೇಳಿ ಜೀವನ ಮಾಡುತ್ತೇನೆ ಈ ಸಮಾಜದಲ್ಲಿ. ಕಾರ್ತಿಕ, ನಿನ್ನ ಕಣ್ಣು ಕೈ ತೆಗೆದ್ರೆ ನಿನ್ನಂತ ಎಷ್ಟೋ ಭಸ್ಮಾಸುರ ರಕ್ತಗಳು ಈ ಭೂಮಿ ಮೇಲೆ ಬಿದ್ರೆ ಅದು ಈ ಭೂಮಿಗೆ ಅವಮಾನ. ಬಾಟ್ ನಿನ್ ರಕ್ತನೂ ಬೀಳಬಾರ್ದು, ನಿನ್ನ ಜೀವಂತನೂ ಇರಬಾರ್ದು. ನಾಗ, ಇನ್ನು ಮುಂದೆ ನಮ್ಮ ಬೇಟೆ ಓ ನರಹರಿ ನರಹಂತಕ, ಲೇ ನರಹಂತಕ, ಮಗನೇ ನೀನು ಮಾಡುತ್ತಿರುವುದು ಒಂದೊಂದು ಅನ್ಯಾಯಗಳನ್ನು ಸಹಿಸಿಕೊಳ್ತಾ ನೀನು ಯಾವ ಗುದ್ದಿನಲ್ಲಿ ಅಡಗಿಕೊಂಡು ಕುಳಿತರು ಅದೇ ಗುದ್ದಿನಂತೆ ಹೊರಗಡೆ ತಂದು ನಿನ್ನನ್ನು ಇಂಚು ಇಂಚಾಗಿ ಕಡಿಯಲೇಬೇಕು. ಕಡೆಯದಿದ್ದರೆ ಶಿವನಾಗ ಬಂದ್ರಿ ಹುಟ್ಟಿದ ಮಕ್ಕಳೇ ಅಲ್ಲ. ಲೇ ನರಹಂತಕ, ನಿನ್ ತಾಯಿ ಗರ್ಭದಲ್ಲಿ ಅಡಗಿದ್ರು ಬೇಡಲ್ಲ, ಅದೇ ಗರ್ಭದಿಂದ ನಿನ್ನ ಹೊರಗೆ ತಂದು ನಿನ್ನ ಶಿರಚ್ಛೇದನ ಮಾಡದಿದ್ದರೆ ಈ ಜೋಡಿ ಹೂಲಿಗಳೇ ಅಲ್ಲ. ನಡೆಯೋಣ, ಹೋಗೋಣ. ಎಬ್ಬರೋ ನನ್ ಮಗನೇ. ಯಾರು ನೀವು? ಜೋಡಿ ಹೋಲಿ. स्टेज बट मेरा आदमी को सिवा है। ಲೇ ಬಡ ಬಿಕಾರಿ ಶಿವಿಯ, ಇಲ್ಲಿಗೇಕೆ ಬಂದಿರುವೆ? ನಿನ್ನನ್ನು ಮೆಟ್ಟಿಸುವುದಕ್ಕೆ ಬಂದಿರುವೆ. ಲೇ, ನಿನ್ನ ತಲೆ ತರುತ್ತೇನೆಂದು ಹೇಳಿದ ಆ ನಾಗ ಎಲ್ಲಿ? ಇಲ್ಲೇ ಇದ್ದಾನೆ. ನೀನ್ ಯಾರ ತಲೆ ತೆಗಿಬೇಕಂತ ಕಳಿಸಿದ್ದೀಯೋ ಅದೇ ಅವರು ನನ್ನ ಒಡ ಹುಟ್ಟಿದವರು. ನರಾಂತಕ
ಇಲ್ಲಿವರೆಗೆ ನಿನ್ನ ಕೈ ಚಳಕದ ನಾಟಕವನ್ನು ಈ ಅಂಡ್ರು ಡನ್ನಾಗನದಿಗೆ ತಿಳಿಸಿದೆ. ಆಯ್ತ್. ನಿನ್ನಂತ ಕಚಡಗಳು ಭೂಮಿ ಮೇಲೆ ಇದಾರಂದ್ರೆ ಅದು ಈ ಕ್ಷಣದಲ್ಲೇ ಗೊತ್ತು. ನರಹಂತಕ ಒಟ್ಟಿಗೆ ಬರಲಾರದೆ ಶಿವ ನಾಗ ಬೇರೆ ಬೇರೆ ಬಂದಮೇಲೆ ಶಿವ್ಯಾನ ಬೇದು ನಾಗನ ಮೇಲೆ ದ್ವೇಷ ಸಾಧಿಸುತ್ತಿರುವ ನರಂತಕ ಈ ಜೋಡಿ ಹುಲಿಗಳು ಬೇರೆ ಯಾರು ಅಲ್ಲ, ಒಂದೇ ತಂದೆ ತಾಯಿಗೆ ಹುಟ್ಟಿದ ಜನರು. ನರಹಂತಕ ಲೇ ನರಹಂತಕ, ನೀನು ಮಾಡಿದ ಎಲ್ಲ ಹೇಸಿ ಕೃತ್ಯಗಳು ನಮಗೆ ಈಗ ಗೊತ್ತಾಗಿವೆ. ಲೇ ನರಹಂತಕ, ನನ್ನ ತಂದೆ ತಾಯಿಗಳನ್ನು ಕೊಂದು ನಮ್ಮಿಬ್ಬರನ್ನು ಬೇರೆ ಮಾಡಿ, ಅಷ್ಟೇ ಅಲ್ಲ ನನ್ನ ತಂಗಿಯನ್ನು ಕೊಲೆ ಮಾಡಿ ನಮ್ಮಿಬ್ಬರನ್ನು ಬೇರೆ ಮಾಡಿದಲ್ಲ ಮಗನ ನರಹಂತಕ. ಅದರ ಸೇಡಿಗೆ ಪ್ರತಿಕಾರಕ್ಕಾಗಿ ಬಂದಿರುವೆ ನಿನ್ನ ರುಂಡ ತಡೆಯಲು. ನರಹಂತಕ ಸೇಡಿಗಾಗಿ ಸಿರಿದದ್ದ ಶಿವನಾಗ. ಏನಾಗ ಶಿವನಾಗರೆಂದು ಹೋರಾಡಿದರೆ ನಿಮ್ಮಿಬ್ಬರ ಪ್ರಾಣ ಈ ನರಹಂತಕನ ಕೈಯಲ್ಲಿ ಹುಡಿಯಾಗಿ ಹೋಗುತ್ತದೆ. ಎಚ್ಚರ. ನರಹಂತಕ, ಈ ಶಿವನಾಗರ ಪ್ರಾಣ ಅದು ಅಪ್ಸ್ಟಾರ್ ಒಂದು ಶ್ರೀಮಂತ ಕುಂಡಿ. ನಮ್ಮ ಶರೀರದ ಬಗ್ಗೆ ನಮ್ಮ ಜೀವನದ ಬಗ್ಗೆ ಮಾತಾಡುವ ಯೋಗ್ಯತೆ ನರಹಂತಕ ಏ ನರಹಂತಕ, ನಮ್ಮ ದೇಹ ಮಣ್ಣಲ್ಲಿ ಮಣ್ಣಾದರೂ ಅದಕ್ಕಿಂತ ಮುಂಚೆ ನಿನ್ನ ರುಂಡವನ್ನು ಕತ್ತರಿಸುವುದಕ್ಕೆ ಬಂದಿದ್ದೇವೆ ಜೋಡು ಹುಲಿಗಳಾಗಿ. ಲೇ ಶಿವ, ನೀನ್ಯಾಕೋ ತಮ್ಮ ಈ ಅಣ್ಣ ಬದುಕಿರುವಾಗಲೇ ಶಿವನ ಪ್ರಾಣವನ್ನು ದೇಹದ ಹರಿಯಬೇಕಾದ್ರೆ ನೀನ್ಯಾಕೆ ಕಷ್ಟಪಡ್ತೀಯ? ಉಗುರಿಲ್ಲಿ ಹೋಗೋದಕ್ಕೆ ಕೊಟ್ಲಿ ಯಾಕೆ? ಲೇ ನರಹಂತಕ, ಮುಗೀತು ನಿನ್ನ ಕತೆ. ಶಿವ, ಹೀಗೆ ಬಿಟ್ಟರೆ ಒಂದು ತಲೆ ಕಟ್ತೀಯ, ಇಲ್ಲ ಕಾಲು ತೆಗಿತೀಯ, ಇಲ್ಲ ರುಂಡ ತೆಗಿತೀಯ, ಇಲ್ಲ ಕೈ ತೆಗಿತೀಯ. ಎಂತ ನನ್ನ ಮಕ್ಕಳು ಭೂಮಿ ತೆಲ್ ಮೇಲೆ ಬದುಕಿದ್ರೆ ಮತ್ತೆ ಇಂಥ ಹಂತಕರು 1000 ಜನ ಹುಡ್ತಾರೆ. ಲೇ ತಮ್ಮ ಶಿವ, ಒಂದೇ ಕ್ಷಣದಲ್ಲಿ ಇಂಥ ಬಂಡಲ್ ರುಂಡವನ್ನು ಕತ್ತರಿಸಾಕ್ಲೇಬೇಕು. ಏನಂತೀಯ? ಆಯ್ತಣ್ಣ.
ನೋಡು ಶಿವ, ಅಂತೆ ನನ್ನ ತಂದೆ ತಾಯಿಯಲ್ಲೇ ನನ್ನ ಜೀವನದಲ್ಲಿ ಆಟ ಆಡಿದಂತ ಕೆಟ್ಟ ನನ್ನ ಹರಾಮ್ಕೋರ್ ಮಕ್ಕಳು ಇಡೀ ನನ್ನ ಜೀವನದಲ್ಲೇ ಆಟ ಆಡಿದ್ರು. ತಮ್ಮ ಶಿವ, ಹೇಳಣ್ಣ. ಇಂಥ ಜನಗಳಿಗೋಸ್ಕರವಾಗಿ ನನ್ನಂತ ಅಣ್ಣ ತಮ್ಮಂದಿರು ಎಷ್ಟೋ ಜನ ಬಡಪಾಯಾಗಿ ಗೊತ್ತಿದ್ದು ಗೊತ್ತಿಲ್ಲದು ದೇಶವನ್ನು ಸಾಧಿಸುತ್ತಿರುವ ಬದುಕುತ್ತಿರುವ ನನ್ನಂತ ಎಷ್ಟೋ ಜನ ಈ ಸಮಾಜದಲ್ಲಿದ್ದಾರೆ. ಶಿವ, ಎಂತ ಕೆಟ್ಟ ಬಂಡ ನನ್ನ ಮಕ್ಕಳಂತ ಇರೋವರೆಗೂ ಯಾವ ತಂದೆ ತಾಯಿಗೆ ಮಕ್ಕಳಾಗಲ್ಲ, ಹುಟ್ಟಿದ ಮೇಲೆ ಸಹೋದರಂತಾಗಲ್ಲ. ಅಂತೆ ಇಂಥ ಕೆಟ್ಟ ಹರಾಮ್ಕೋರ್ ಮಕ್ಕಳಿಗೆ ಶಿಕ್ಷೆ ಕೊಟ್ಟು ಅಂತ ಹರಾಮ್ಕೋರ್ ಮಕ್ಕಳಿಗೆ ಬುದ್ಧಿ ಕಲಿಸಿ ಅದೇ ತರನಾಗಿ ಯಮಲೋಕಕ್ಕೆ ಪಾರ್ಸಲ್ ಮಾಡಿ ಆಮೇಲೆ ಗೊತ್ತಾಗೋದು ಇಡೀ ಸಮಾಜಕ್ಕೆ ಅಣ್ಣ ತಮ್ಮನ ಸಂಬಂಧ. ಶಿವ, ನಾಗ, ಈಗಲಾದರೂ ನಿಮ್ಮ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಕ್ಕಿತೆ. ನಮ್ಮೆಲ್ಲ ಸಹೋದರನ್ನು ಒಂದುಗೂಡಿಸಿದ ಆ ಮಾರುತೇಶ್ವರನ ಕೊಂಡಾಡೋಣ. ಪುಷ್ಪಗಳು ಪರಿಮಳವ ಸೂಸುತ್ತಿವೆ,